ಹೆಲೋ ಎವ್ರಿವನ್, ಸ್ಪೈಸಿ ಟ್ಯಾಂಗಿ ಆ್ಯಂಡ್ ಫುಲ್ ಆಫ್ ವೆಜೀಸ್ ಇರುವ ಈ ಹಾಟ್ ಆ್ಯಂಡ್ ಸೋರ್ ಸೂಪ್ ಈ ವಿಂಟರ್ಸ್ಗೆ ನಿಮ್ಮ ಬಾಡಿಗೆ ಬೇಕಾಗಿರುವ ಪರ್ಫೆಕ್ಟ್ ಮೆಡಿಸಿನ್. ಅದರಲ್ಲೂ ಸದ್ಯಕ್ಕೆ ನನಗೂ ಕೋಲ್ಡ್ ಆಗಿದೆ. ದಿಸ್ ಇಸ್ ಅ ಪರ್ಫೆಕ್ಟ್ ಟೈಮ್ ಟು ಮೇಕ್ ದಿಸ್ ಸೂಪ್. ಸೊ ಟೈಮ್ ವೇಸ್ಟ್ ಮಾಡದೆ ಲೆಟ್ಸ್ ಬಿಗಿನ್. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಮೊದಲಿಗೆ ಒಂದು ಕಡಾಯಿಗೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಆನಂತರ ಅದಕ್ಕೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ 1 ಸ್ಪೂನಷ್ಟು ಬೆಳ್ಳುಳ್ಳಿ, 1 ಸ್ಪೂನಷ್ಟು ಅಲ್ಲ, ಹಾಗೆ 1 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕಿದ್ದೀನಿ. ಸೊ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ನಿಮ್ಗೆ ಇಷ್ಟವಾದ ವೆಜಿಸ್ನ ಆ್ಯಡ್ ಮಾಡ್ಕೋಬೋದು. ಸದ್ಯಕ್ಕೆ ನಮ್ಮ ಮನೇಲಿ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಹಾಗೆ ಕ್ಯಾಬೇಜ್ ಇತ್ತು. ಸೊ ಹಾಗಾಗಿ ಇದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂಡ್ ಇದಕ್ಕೆ ನೀವು ಕಾರ್ನ್ ಹಾಗೆ ಮಶ್ರೂಮ್ ಸಹ ಆ್ಯಡ್ ಮಾಡ್ಕೋಬಹುದು. ಸೊ ಈ ಎಲ್ಲ ವೆಜಿಸ್ನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಒಂದು 4 ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ. ಅಂಡ್ ಒಂದು ಒಳ್ಳೆ ಮಿಕ್ಸ್ನ ಕೊಟ್ಟು 1 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ನಂತರ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಕಪ್ ಮೆಜರ್ಮೆಂಟ್ ಅಲ್ಲಿ ನಾನು 4 ಕಪ್ ಅಷ್ಟು ಸೂಪ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ 5 ಕಪ್ ಅಷ್ಟು ನೀರನ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ನೀವು ಸೂಪ್ ನ ಎಷ್ಟು ಕಪ್ಸ್ ಪ್ರಿಪೇರ್ ಮಾಡ್ಕೊಳ್ತೀರಲ್ವಾ, ಅದಕ್ಕೆ 1 ಕಪ್ ಅಷ್ಟು ನೀರನ್ನ ಹೆಚ್ಚಿಗೆ ಆಡ್ ಮಾಡ್ಕೊಳ್ಳಿ. ನೀರನ್ನ ಆಡ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಈಗ ಇದಕ್ಕೆ 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, 1/4 ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಸೊ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಇದನ್ನ ಕುದಿಯೋಕ್ ಬಿಡಿ. ಸೊ ಇದಾಗಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ದಟ್ ಯು ವಿಲ್ ಗೆಟ್ ನೋಟಿಫಿಕೇಶನ್ಸ್ ಅಂಡ್ ಯು ವಿಲ್ ನಾಟ್ ಮಿಸ್ ಮೈ ರೆಸಿಪೀಸ್. 5 ನಿಮಿಷ ಆಗಿದೆ. ನೆಕ್ಸ್ಟ್ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ವೆನೆಗರ್, ಅರ್ಧ ಸ್ಪೂನ್ ಅಷ್ಟು ಡಾರ್ಕ್ ಸೋಯಾ ಸಾಸ್ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ ನ ಆಡ್ ಮಾಡ್ಕೊಳ್ಳಿ. ಆ ನಂತರ 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ಗೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಕಾರ್ನ್ ಫ್ಲೋರ್ ಸ್ಲರಿ ಹಾಕೋದ್ರಿಂದ ಸೂಪ್ ಅಲ್ಲಿ ಥಿಕ್ನೆಸ್ ಬರುತ್ತೆ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ಲೇಮ್ ನ ಲೋಗೆ ಶಿಫ್ಟ್ ಮಾಡಿ 1-2 ನಿಮಿಷ ಕುದಿಯೋಕ್ ಬಿಡಿ. ಫೈನಲ್ ಆಗಿ ಇದಕ್ಕೆ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಳ್ಳಿ. ಇಲ್ಲಿಗೆ ಸೂಪ್ ರೆಡಿ ಆಗಿದೆ ಅಂಡ್ ಪರ್ಫೆಕ್ಟ್ ಆಗಿದೆ. ಲುಕ್ ಅಟ್ ದ ಕನ್ಸಿಸ್ಟೆನ್ಸಿ, ಪರ್ಫೆಕ್ಟ್ ಥಿಕ್ನೆಸ್ ಇದೆ. ಸೂಪ್ ಏನೋ ರೆಡಿ ಆಗ್ಬಿಟ್ಟಿದೆ. ಬಟ್ ಮಕ್ಕಳು ವೆಜ್ ಮ್ಯಾಂಚೋ ಸೂಪ್ ಬೇಕು ಅಂತ ಹಠ ಮಾಡ್ತಾ ಇದ್ರು. ಸೊ ನಾನು ಕುದಿಯೋ ನೀರಿಗೆ ಮ್ಯಾಗಿನ ಆಡ್ ಮಾಡಿದೆ. ಆಕ್ಚುಲಿ ನೂಡಲ್ಸ್ ನ ಆಡ್ ಮಾಡಬೇಕು. ನಿಮ್ಮ ಮನೇಲಿ ನೂಡಲ್ಸ್ ಅವೈಲೇಬಲ್ ಇದ್ರೆ ನೀವು ನೂಡಲ್ಸ್ ನ ಆಡ್ ಮಾಡ್ಕೊಳ್ಳಿ. ಸೊ ಮ್ಯಾಗಿನ ಬೆನ್ಸ್ಕೊಂಡು ನೀರನ್ನ ಸಪ್ರೇಟ್ ಮಾಡ್ಕೊಂಡೆ. ಸೊ ಸ್ವಲ್ಪ ಇದನ್ನ ಹಾರೋಗ್ಬಿಟ್ಟೆ, ಸ್ವಲ್ಪ ನೀರೆಲ್ಲ ಡ್ರೈನ್ ಆಗೋವರೆಗೂ. ಸೊ ನೆಕ್ಸ್ಟ್ ಈಗ ಒಂದು ಕಡಾಯಿಯಲ್ಲಿ ಎಣ್ಣೆನ ಹಾಕಿ ಕಾಸ್ಕೊಳಕ್ ಇಟ್ಕೊಂಡಿದ್ದೆ. ಸೊ ಈ ಮ್ಯಾಗಿಯಲ್ಲಿ ನೀರೆಲ್ಲ ಡ್ರೈನ್ ಆದ ನಂತರ ಅದನ್ನ ಎಣ್ಣೆಗೆ ಹಾಕಿ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಕ್ರಿಸ್ಪಿ ಆಗೋವರೆಗೂ. ಬಟ್ ಅರ್ಜೆಂಟ್ ಅಲ್ಲಿ ಒಂದು ಮಿಸ್ಟೇಕ್ ನ ಮಾಡಿದೆ. ಸೊ ಹಾಗಾಗಿ ಅಪಿಯರೆನ್ಸ್ ಈ ತರ ಆಗ್ಬಿಡ್ತು. ಬಟ್ ಟ್ರಸ್ಟ್ ಮೀ, ಟೇಸ್ಟ್ ಮಾತ್ರ ರೆಸ್ಟೋರೆಂಟ್ ಅಲ್ಲಿ ಮ್ಯಾಂಚೋ ಸೂಪ್ಗೆ ಕೊಡೋ ನೂಡಲ್ಸ್ ತರಾನೇ ಇತ್ತು. ಕ್ರಿಸ್ಪಿ ಆಗಿ ಪರ್ಫೆಕ್ಟ್ ಆಗಿ ಆಗಿತ್ತು. ಬಟ್ ಒಂದಕ್ಕೊಂದು ಸ್ಟಿಕ್ ಆಗ್ಬಿಟ್ಟಿತ್ತು. ಸೊ ನೀವು ಈ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಸೊ ಸ್ಟಿಕ್ ಆಗದೆ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಟಿಪ್ಸ್ ನಾನು ನಿಮಗೆ ಕೊಡ್ತೀನಿ. ಸೊ ಕಮೆಂಟ್ ಅಲ್ಲಿ ಟಿಪ್ಸ್ ಅಂತ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಸೊ ಸೂಪ್ ರೆಡಿ ಇದೆ, ಎಂಜಾಯ್.